ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ರತ್ನಗಳು ಜೀವನದಲ್ಲಿ ಮಿರಾಕಲ್ಸ್ ಅನ್ನು ತರುತ್ತವೆ ಅಂತ ಹಲವೊಂದು ಕಾರ್ಯಕ್ರಮಗಳಲ್ಲಿ ನಾವು ನಿಮಗೆ ತಿಳಿಸ್ತಾನೆ ಹೋಗ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವಾಸ್ತು ಬಗ್ಗೆ ಮಾತನಾಡ್ತಾ ಇದ್ವಿ. ಊರೆಲ್ಲ ಸುತ್ತಿದ್ರೂ ಕೂಡ ಮನೆಗೆ ವಾಪಸ್ ಬರಲೇಬೇಕಲ್ವಾ? ಮನೆಗೆ ಬಂದ ನಂತರದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ, ನೆಮ್ಮದಿ ಇಲ್ಲ, ಹಣಕಾಸಿನ ಸಮಸ್ಯೆ ಬರ್ತಾ ಇದೆ, ಗಂಡ ಹೆಂಡತಿ ನಡುವೆ ವೈಮನಸ್ಸು ಉಂಟಾಗ್ತಾ ಇದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇದೆ, ಅನೇಕ ಸಮಸ್ಯೆಗಳಾಗ್ತಾ ಇದೆ, ಸಾಲ ಆಗ್ತಾ ಇದೆ. ಹೀಗೆ ಅನೇಕ ರೀತಿಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದು ಕೂಡ ವಾಸ್ತುವಿನಿಂದ ಸಾಕಷ್ಟು ಸಮಸ್ಯೆಗಳು ತಂದೊಡ್ತಾ ಇದೆ. ಹಾಗಾದ್ರೆ ಈ ವಾಸ್ತುವನ್ನ ರತ್ನಗಳ ಮೂಲಕ ಸರಿಪಡಿಸ್ಕೊಳ್ಬಹುದಾ? ಹೌದು ಅಂತಿದೆ ವಿಜ್ಞಾನ. ಹಾಗಾದ್ರೆ ಹೇಗೆ ಸಾಧ್ಯ? ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ಯಾಕೂಬ್ ಅಬೀದಿ ಅವರನ್ನು ಮುಟ್ಟಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಊರೆಲ್ಲ ಸುತ್ತಿದ್ರು, 10-12 ಗಂಟೆ ಎಲ್ಲ ಹೊರಗಡೆ ಕೆಲಸ ಮಾಡಿದ್ರು, ಮನೆಗೆ ಬಂದು ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಟ್ರೆ ಆ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದರೆ ಮನೆಯಲ್ಲೇ ಅಶಾಂತಿ ಉಂಟಾಗ್ತಾ ಇದ್ರೆ ಯಾಕಪ್ಪ ಮನೆಗೆ ಹೋಗಬೇಕು, ಆಫೀಸಲ್ಲೇ ಇದ್ಬಿಡೋಣ ಅನ್ನೋ ರೀತಿಯಲ್ಲಿ ಭಾಸವಾಗ್ತೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಅಂದರೆ ಮನೇಲಿ ವಾಸ್ತು ಸರಿ ಇಲ್ಲದೆ ಇರೋದು. ಈ ವಾಸ್ತು ಸರಿ ಇಲ್ಲದೆ ಇರೋದಕ್ಕೆ ಅನೇಕ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಯಾವುದರಿಂದಲೂ ಕೂಡ ನಮಗೆ ಯಾವುದೇ ರೀತಿ ಪಾಸಿಟಿವಿಟಿ ಕಾಣ್ತಿಲ್ಲ ಅಂತ. ಆದರೆ ರತ್ನಗಳ ಮುಖೇನವಾಗಿ ಪರಿಹಾರ ಸಾಧ್ಯ ಅಂತ ನೀವು ಹೇಳ್ತಿದ್ದೀರಿ. ಯಾವ ರೀತಿ? ನಮಸ್ತೆ ಎಲ್ಲ TV9 ವೀಕ್ಷಕರಿಗೆ. ಇವತ್ತು ವಾಸ್ತು ಬಗ್ಗೆ ಹೇಳ್ತಾ ಇದ್ವಿ. ಅಂದರೆ ವಾಸ್ತುನಲ್ಲಿ ಏನು ಪ್ರಾಪರ್ಟೀಸ್ ಇದೆ, ವಾಸ್ತು ಈಸ್ ರಿಲೇಟೆಡ್ ಟು ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ವಾಸ್ತುಗೆ ಜೆಮ್ಸ್ಟೋನ್ ಏನಕ್ಕೆ ರಿಲೇಟೆಡ್ ಅಂತ ಹೇಳ್ತೀವಿ. ನೋಡಿ, ರತ್ನಶಾಸ್ತ್ರನಲ್ಲಿ ವಾಸ್ತುಗೆ ತುಂಬ ಸುಲಭವಂತ ಒಂದು ಪರಿಹಾರ ಅಂದರೆ ಜೆಮ್ಸ್ಟೋನ್ಸ್. ಜೆಮ್ಸ್ಟೋನಲ್ಲಿ 2 ಕ್ಯಾಟಗರೀಸ್ನಲ್ಲಿ ನೀವು ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು ವಾಸ್ತುನಲ್ಲಿ. ನೋಡಿ, ವಾಸ್ತುನಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಇದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆನಾ? ನೋಡಿ, ನೀವು ಮನೆ ಕಟ್ಟಕ್ಕೆ ಮುಂಚೆ ವಾಸ್ತುನಲ್ಲಿ ವಾಸ್ತು ಚೆಕ್ ಮಾಡ್ಕೊತೀರಾ. ವಾಸ್ತು ಕರೆಕ್ಟ್ ಇದೆ, ಯಾವ ಸ್ಥಾನದಲ್ಲಿದೆ, ಯಾವ ಡೈರೆಕ್ಷನಲ್ಲಿದೆ, ಯಾವ ಮನೆ ಯಾವ ಐ ಥಿಂಕ್ಸ್ ಕಿಚನ್ ರೂಮ್ ಎಲ್ಲಿ ಬರಬೇಕು, ಬೆಡ್ರೂಮ್ ಎಲ್ಲಿ ಬರಬೇಕು, ಬಾತ್ರೂಮ್ ಎಲ್ಲಿ ಬರಬೇಕು, ದೇವ್ರ ಮನೆ ಎಲ್ಲಿ ಬರಬೇಕು, ಇದೆಲ್ಲ ನೀವು ವಾಸ್ತು ಚೆಕ್ ಮಾಡ್ತೀರಾ. ಆ ವಾಸ್ತು ಚೆಕ್ ಮಾಡೋಕ್ಕೆ ಟೈಮ್ನಲ್ಲಿ ನೀವು ನವರತ್ನ ಮತ್ತು ಪಂಚಲೋಹ ಹಾಕ್ತೀರಾ. ಯಾವಾಗ ಹಾಕ್ತೀರಾ, ಎಲ್ಲ ಹಾಕ್ತೀರಾ ಅಂದರೆ ವಾಸ್ತುನಲ್ಲಿ ಹಾಕ್ತೀರಾ, ಬ್ರಹ್ಮಸ್ಥಾನದಲ್ಲಿ ನೀವು ಇಡ್ತೀರಾ. ಆವಾಗ ನೀವು ಏನು ಮಾಡಬೇಕು, ಬ್ರಹ್ಮಸ್ಥಾನದಲ್ಲಿ ವಾಸ್ತುದು ಜೆಮ್ಸ್ಟೋನ್ ಯಾವ್ದು ಬರುತ್ತೆ ಅಂದರೆ ಅದು ಬಂದುಬಿಟ್ಟು ನವರತ್ನ ಜೆಮ್ಸ್ಟೋನ್ ಬರುತ್ತೆ. ನವರತ್ನದಲ್ಲಿ 2 ಕ್ಯಾಟಗರೀಸ್ ಬರುತ್ತೆ. ಒಂದು ಬಂದುಬಿಟ್ಟು ಪ್ರೀಶಿಯಸ್ ಸ್ಟೋನ್ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಸೆಮಿ ಪ್ರೀಶಿಯಸ್ ಸ್ಟೋನ್ ಬರುತ್ತೆ. ನೋಡಿ, ಬ್ರಹ್ಮಸ್ಥಾನದಲ್ಲಿ ನೀವು ಮನೆ ಕಟ್ಟೋಕ್ಕೆ ಮುಂಚೆ ಬ್ರಹ್ಮಸ್ಥಾನದಲ್ಲಿ ಪಾಯ ಕಟ್ಟಕ್ಕೆ ಟೈಮ್ನಲ್ಲಿ ನೀವು ಹಾಕೊಳ್ಬೇಕು. ಇಂಚೂರು ಪಾಯ ಕಟ್ಟ ಆಯಿತು, ಇವಾಗ ಏನು ಮಾಡೋಕ್ಕಾಗಿಲ್ಲ, ಆಲ್ಮೋಸ್ಟ್ ಕಟ್ಬಿಟ್ಟಿದ್ವಿ ಮನೆ, ಆವಾಗ ನೀವು ಏನು ಮಾಡಬೇಕು, ಡೋರ್ ಕೆಳಗಡೆ ಅಂತ ನೀವು ಜೆಮ್ಸ್ಟೋನು ಬ್ರಹ್ಮಸ್ಥಾನದಲ್ಲಿ ಕೂಡ ಅಥವಾ ಡೋರ್ ಕೆಳಗಡೆ ನಿಮ್ಮ ಎಂಟ್ರೆನ್ಸ್ ಡೋರ್ ಕೆಳಗಡೆ ನೀವು ಒಂದು ಸ್ಮಾಲ್ ಡಿಗ್ ಮಾಡಿ ಹೋಲ್ ಮಾಡಿಬಿಟ್ಟು ಟೈಲ್ಸ್ ಫಿಟ್ಟಿಂಗ್ ಮಾಡೋಕ್ಕೆ ಮುಂಚೆ ನೀವು ಈ ಜೆಮ್ಸ್ಟೋನ್ ಇಡ್ಬೋದು. ನೀವು ಜೆಮ್ಸ್ಟೋನಲ್ಲಿ 2 ಕ್ಯಾಟಗರೀಸ್ ಇದೆ. ಅದು ಬಂದುಬಿಟ್ಟು ಒಂದು ಪ್ರೀಶಿಯಸ್ ಕ್ಯಾಟಗರೀಸ್, ಇನ್ನೊಂದು ಬಂದುಬಿಟ್ಟು ಸೆಮಿ ಪ್ರೀಶಿಯಸ್ ಕ್ಯಾಟಗರಿ ಇದೆ. ಪ್ರೀಶಿಯಸ್ ಕ್ಯಾಟಗರಿ ಸ್ಮಾಲ್ ಜೆಮ್ಸ್ಟೋನ್ ಬರುತ್ತೆ, ಅದು ನೀವು ಇಡ್ಬೋದು. ಅಥವಾ ಇನ್ನೂ ತುಂಬ ಪಾಸಿಟಿವ್ ಎನರ್ಜೀಸ್ ಬೇಕು, ತುಂಬ ಹ್ಯಾಪಿಯೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಎನರ್ಜೀಸ್ ಬೇಕು ಅಂದರೆ ಅದು ಬಂದುಬಿಟ್ಟು ಉಪ್ಪರತ್ನಲ್ಲಿ ಬಿಗ್ ಸೈಜ್ ಜೆಮ್ಸ್ಟೋನ್ ಬರುತ್ತೆ. ಚೆನ್ನಾಗಿರೋದು ಹೈಯೆಸ್ಟ್ ಕ್ವಾಲಿಟಿದು ಬಿಗ್ಗೆಸ್ಟ್ ಸೈಜ್ ಜೆಮ್ಸ್ಟೋನ್ ಬರುತ್ತೆ. ಅದು ಯಾವುದಂದರೆ ಸನ್ಸ್ಟೋನ್ ಬರುತ್ತೆ. ಏನಂದರೆ ಸೂರ್ಯದು ರತ್ನ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್, ರೂಬಿದು ಉಪರತ್ನ ಬಂದುಬಿಟ್ಟು ಸನ್ಸ್ಟೋನ್ ಅಂತ ಹೇಳ್ತೀವಿ. ಚಂದ್ರದು ಉಪರತ್ನ ಬಂದುಬಿಟ್ಟು ಕ್ರಿಸ್ಟಲ್ ಅಂತ ಹೇಳ್ತೀವಿ. ಅದು ಪರ್ಲ್ದು ಉಪರತ್ನ ಬಂದುಬಿಟ್ಟು ಕ್ರಿಸ್ಟಲ್. ಕುಜಗ್ರಹದ ರತ್ನ ಅದು ಯಾವುದಂದರೆ ಹವಳ ಜೆಮ್ಸ್ಟೋನ್. ಹವಳ ಗ್ರಹದ ಉಪರತ್ನ ಬಂದುಬಿಟ್ಟು ರೆಡ್ ಕಾರ್ಲಿನಿಯನ್ ಹೇಳ್ತೀವಿ. ಬುಧ ಗ್ರಹದ ರತ್ನ ಎಮ್ರಾಲ್ಡ್ ಅಥವಾ ಗ್ರೀನ್ ಜೇಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಗುರುಗ್ರಹದ ರತ್ನ ಯೆಲ್ಲೋ ಸಫೈರ್ ಅಥವಾ ಸಿಟ್ರಿನ್ ಜೆಮ್ಸ್ಟೋನ್ ಅಥವಾ ಯೆಲ್ಲೋ ಟೊಪ್ಯಾಸ್ ಜೆಮ್ಸ್ಟೋನ್ ಬರುತ್ತೆ, ಅದು ನೀವು ಇಡ್ಬೋದು. ಬ್ಲೂ ಸಫೈರ್ ಶನಿಗ್ರಹದ ಜೆಮ್ಸ್ಟೋನ್ ಬ್ಲೂ ಸಫೈರ್, ಅದು ಉಪರತ್ನ ಅಮೆಥಿಸ್ಟ್ ಇಡ್ಬೋದು. ಅಥವಾ ಲ್ಯಾಪಿಸ್ ಲೆಝೂಲಿ ಜೆಮ್ಸ್ಟೋನ್ ಬರುತ್ತೆ, ಅದು ನೀವು ಜೆಮ್ಸ್ಟೋನ್ ಇಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಶುಕ್ರಗ್ರಹದ ಜೆಮ್ಸ್ಟೋನ್ ಡೈಮಂಡ್ ಇಡ್ಬೋದು. ಡೈಮಂಡ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ವೆರಿ ಈಸಿಯ ಜೆಮ್ಸ್ಟೋನ್ ಇನ್ನೊಂದು ಬರುತ್ತೆ, ಅದು ಬಂದುಬಿಟ್ಟು ವೈಟ್ ಕಾರ್ಡ್ಸ್ ಜೆಮ್ಸ್ಟೋನ್ ಬರುತ್ತೆ. ವೈಟ್ ಕಾರ್ಡ್ಸ್ ಜೆಮ್ಸ್ಟೋನ್ ಅಂತ ನೀವು ಇಡ್ಬೋದು. ವೈಟ್ ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಅದು ನೀವು ಇಡ್ಬೋದು. ನೆಕ್ಸ್ಟ್ ರಾಹುದು ಜೆಮ್ಸ್ಟೋನ್ ಹೆಸನೈಟ್ ಜೆಮ್ಸ್ಟೋನ್ ಇಡ್ಬೋದು ಅಥವಾ ಗಾರ್ನೆಟ್ ಜೆಮ್ಸ್ಟೋನ್ ಕೂಡ ಇಡ್ಬೋದು. ಕೇತುದು ಜೆಮ್ಸ್ಟೋನ್ ಕ್ಯಾಟ್ಸೈ ಅಥವಾ ಟೈಗರ್ ಐ ಜೆಮ್ಸ್ಟೋನ್ ಇಡ್ಬೋದು.
ನೋಡಿ, ನಾನು 2 ಕ್ಯಾಟಗರೀಸ್ ನಿಮಗೆ ಹೇಳಿದೆ. ಮನೆ ಕಟ್ಟೋಕ್ಕೆ ಮುಂಚೆ ನೀವು ಬ್ರಹ್ಮಸ್ಥಾನದಲ್ಲಿ ಇಡ್ಬೋದು, ಅಥವಾ ನಿಮ್ಮ ಎಂಟ್ರೆನ್ಸ್ನಲ್ಲಿ ಇಡ್ಬೋದು, ಅಥವಾ ಇದು ಏನು ಕಟ್ಬಿಟ್ಟಿದ್ದೀವಿ ಇವಾಗ ಏನು ಮಾಡೋಕ್ಕಾಗಲ್ಲ, ಆವಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ದೇವರ ಮನೆಯಲ್ಲಿ ನೀವು ಒಂದು ಜೆಮ್ಸ್ಟೋನ್ ಇಡ್ಬೋದು. ನೋಡಿ, ಈ 2 ಟಾಪಿಕ್ಸ್ ಇದೆ ಇವತ್ತು ಕವರ್ ಮಾಡೋಕ್ಕೆ. ಫಸ್ಟ್ ಒನ್, ಮನೆ ಕಟ್ಟೋಕ್ಕೆ ಮುಂಚೆ ನೀವು ಜೆಮ್ಸ್ಟೋನ್ ಇಡ್ಬೋದು, ಅಥವಾ ಇವಾಗ ಕಟ್ಬಿಟ್ಟಿದ್ದೀವಿ ಮನೆ, ಇವಾಗ ಏನು ಮಾಡೋಕ್ಕಾಗಲ್ಲ, ಅಥವಾ ನೀವು ಅಪಾರ್ಟ್ಮೆಂಟ್ನಲ್ಲಿ ಇದ್ದೀರಾ, ಅಪಾರ್ಟ್ಮೆಂಟ್ನಲ್ಲಿ ಏನು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಟೇಲ್ ತೆಗಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂದರೆ ನೀವು ಏನು ಮಾಡಬೇಕು ಅಂದರೆ ನೀವು ದೇವರ ಮನೆಯಲ್ಲಿನೂ ಕೂಡ ನೀವು ಇಡ್ಬೋದು. ದೇವರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೀವು ಇಡಬೇಕಂದ್ರೆ ಬೆಳ್ಳಿದು ತಟ್ಟೆ ತೊಗೊಳ್ಳಿ ಅಥವಾ ಕಾಪರ್ ತಟ್ಟೆನಲ್ಲಿ ನೀವು ಮೇಲೆ ಇಡಬಹುದು. ನೋಡಿ, ಯಾವ ಪ್ರೊಫೆಷನ್ ಅವರು ಈ ಜೆಮ್ಸ್ಟೋನ್ ಇಡ್ಬೋದು, ಅಥವಾ ಯಾವ ಬಿಸ್ನೆಸ್ನಲ್ಲಿ ಈ ಜೆಮ್ಸ್ಟೋನ್ ಇಡ್ಬೋದು, ಏನಕ್ಕೆ ಈ ಜೆಮ್ಸ್ಟೋನ್ ಇಡಬೇಕಂದ್ರೆ ಒಂದು ಕಂಪ್ಲೀಟ್ ಇವತ್ತು ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ವಾಸ್ತು ಸಮಸ್ಯೆಗಾಗಿ ಜೆಮ್ಸ್ಟೋನ್ ಇಡ್ಬೋದಾ, ಅಥವಾ ಇಂಥ ಸಮಸ್ಯೆಗೆ ಇಂಥ ಜೆಮ್ಸ್ಟೋನ್ ಇಡಬೇಕು, ಆ ಥರ ಏನಾದರೂ ಇರುತ್ತಾ? ನೋಡಿ, ವಾಸ್ತು ಸಮಸ್ಯೆಗೆ ನಾನು ಹೇಳಿದೆ ನವರತ್ನ ಜೆಮ್ಸ್ಟೋನ್ ಅಂತ ನೀವು ಇಟ್ಕೊಳ್ಬೋದು. ನವರತ್ನ ಜೊತೆ ಪಂಚಲೋಹನಲ್ಲಿ 5 ಮೆಟಲ್ಸ್ ಬರುತ್ತೆ. ಈ ಜೆಮ್ಸ್ಟೋನ್ ನೀವು ಇಡ್ಬೋದು. ಅಥವಾ ನೀವು ಪ್ರಾಬ್ಲಮ್ಸ್ಗೆ ಹೇಳಿದ್ದೀರಾ, ಪ್ರಾಬ್ಲಮ್ಸ್ಗೆ ಪ್ರಾಬ್ಲಮ್ಸ್ಗೆ ಒಂದು ಜೆಮ್ಸ್ಟೋನ್ ಇದೆ, ಸಿಂಗಲ್ ಜೆಮ್ಸ್ಟೋನ್ ನೀವು ಇಡ್ಬೋದು. ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ, ಮಾಟ ಮಂತ್ರ ದೋಷ ಆಗ್ತಾ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅದಕ್ಕೋಸ್ಕರ ಒಂದು ಬ್ಯೂಟಿಫುಲ್ ಜೆಮ್ಸ್ಟೋನ್ ಇದೆ. ಅದು ಯಾವುದಂದರೆ ಪೈರೇಟ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಫೂಲ್ಸ್ ಗೋಲ್ಡ್ಸ್ ಅಂತ ಹೇಳ್ತೀವಿ. ಇದು ಸ್ಟೋನ್ ಆಫ್ ಅಬಂಡೆನ್ಸ್ ಅಂತ ಹೇಳ್ತೀವಿ. ನಂಬರ್ 1 ಜೆಮ್ಸ್ಟೋನ್. ನೋಡಿ, ನಾನು ಇಂಪಾರ್ಟೆಂಟ್ ಹೇಳೋದು ಈ ಜೆಮ್ಸ್ಟೋನ್ ಬಿಸ್ನೆಸ್ ಪ್ಲೇಸ್ನಲ್ಲಿ ಇಟ್ಕೊಳ್ಬೇಕು. ಇದು ಎಲ್ಲ ಕಾಮನ್ ಆಗಿ ಎಲ್ಲರೂ ಈ ಜೆಮ್ಸ್ಟೋನ್ ಇಡ್ಬೋದು. ನೋ ನೀಡ್ ಟು ಸಿ ಹಾರೋಸ್ಕೋಪ್, ಜಾತಕ ಏನು ನೋಡೋದು ಅವಶ್ಯಕತೆ ಇಲ್ಲ. ಈ ಜೆಮ್ಸ್ಟೋನ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪ್ರಾಬ್ಲಮ್ ಆಫೀಸ್ನಲ್ಲಿ ಇಡ್ಬೋದು. ಏನಕ್ಕಂದರೆ ಈ ಜೆಮ್ಸ್ಟೋನ್ ಇಸ್ ಕಾಲ್ಡ್ ಆಸ್ ಮನಿ ಅಟ್ರಾಕ್ಷನ್ ಸ್ಟೋನ್, ದುಡ್ಡು ಅಟ್ರಾಕ್ಷನ್. ದಿಸ್ ಈಸ್ ನಂಬರ್ 1 ಜೆಮ್ಸ್ಟೋನ್ ಟು ಅಟ್ರಾಕ್ಟ್ ಮನಿ. ಫೈನಾನ್ಷಿಯಲ್ ಕ್ರೈಸಿಸ್ ನಡೀತಾ ಇದೆ, ಅದಕ್ಕೋಸ್ಕರ ಈ ಜೆಮ್ಸ್ಟೋನ್ ನೀವು ಇಡ್ಬೋದು. ಮಾಟ ಮಂತ್ರ ದೃಷ್ಟಿದೋಷ ಆಗ್ತಾ ಇದೆ, ಈ ಜೆಮ್ಸ್ಟೋನ್ ಇಡ್ಬೋದು. ದಿಸ್ ಈಸ್ ಟು ಅಬಂಡೆನ್ಸ್ ಸ್ಟೋನ್ ಅಂತ ಹೇಳ್ತೀವಿ. ಈ ಜೆಮ್ಸ್ಟೋನ್ ನೀವು ಮನೆಯಲ್ಲಿ ಇಡ್ಬೋದು, ಅಥವಾ ವಾಸ್ತು ಪ್ರಾಬ್ಲಮ್ನಲ್ಲಿ ಇಡ್ಬೋದು. ವಾಸ್ತು ದೋಷಕ್ಕೆ ನೀವು ನವರತ್ನಗಳು ಇಡ್ಬೋದು. ನೋಡಿ, ನಾನು ನವರತ್ನ ಅದು ಒಂದು ಕಿಟ್ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಜೆಮ್ಸ್ಟೋನ್ ಇರುತ್ತೆ ಅಂದರೆ ಎಲ್ಲ ನವರತ್ನ ಜೆಮ್ಸ್ಟೋನ್ ಇರುತ್ತೆ. ಅದ್ರ ಜೊತೆ ನಿಮಗೆ ಪಂಚಲೋಹ ಕಿಟ್ನೂ ಇರುತ್ತೆ. ಒಂದು ಸ್ಮಾಲ್ ಕಿಟ್ ಮಾಡಿದ್ದೀವಿ. ನಿಮ್ಮ ವಾಸ್ತುನಲ್ಲಿ ಇಡ್ಬೋದು, ನಿಮ್ಮ ವಾಸ್ತು ಮನೆ ಕಟ್ಟೋಕ್ಕೆ ಮುಂಚೆ ನೀವು ಇಡ್ಬೋದು, ಅಥವಾ ನೀವು ವಾಸ್ತು ಎಲ್ಲ ಕಟ್ಟಾಯಿತು, ಇವಾಗ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಮನೆ ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಮನೆ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಓಕೆನಾ, ಆವಾಗ ನೀವು ಏನು ಮಾಡ್ಬೋದು ಅಂದರೆ ಈ ಜೆಮ್ಸ್ಟೋನ್ ಕಿಟ್ನ ನಿಮ್ಮ ಎಲ್ಲ ವಾಸ್ತು ಪ್ರಾಬ್ಲಮ್ಗೆ ನೀವು ಈ ಜೆಮ್ಸ್ಟೋನ್ ಕಿಟ್ ಇಡ್ಬೋದು. ಸೆಕೆಂಡ್ ಆಪ್ಷನ್, ಈ ಜೆಮ್ಸ್ಟೋನ್ ಕಿಟ್ ಇಟ್ಟಿದ್ದೀವಿ, ಅಥವಾ ನಿಮ್ಮ ಆಫೀಸ್ ಕಡೆ ಅಥವಾ ನಿಮ್ಮ ಬಿಸ್ನೆಸ್ ಪ್ಲೇಸ್ ಕಡೆ ಈ ಜೆಮ್ಸ್ಟೋನ್ ಕಿಟ್ ಇಡೋಕ್ಕೆ ಆಗಲ್ಲ. ನೀವು ಏನು ಮಾಡಬೇಕು, ಈ ಥರ ಒಂದು ಪ್ರಾಬ್ಲಮ್ಸ್ಗೆ ಒಂದು ಜೆಮ್ಸ್ಟೋನ್ಸ್ ಇದೆ. ಆವಾಗ ಈ ಜೆಮ್ಸ್ಟೋನ್ ಅಂತ ನೀವು ಜೆಮ್ಸ್ಟೋನ್ ಆಫೀಸ್ ಪ್ಲೇಸ್ನಲ್ಲಿ ಅಥವಾ ನಿಮ್ಮ ಟೇಬಲ್ನಲ್ಲಿ ಅಥವಾ ಕ್ಯಾಶ್ ಕೌಂಟರ್ನಲ್ಲಿ ಈ ಜೆಮ್ಸ್ಟೋನ್ ಇಡ್ಬೋದು. ನಾನು ಸ್ಟಾರ್ಟಿಂಗ್ ಹೇಳಿದೆ, ಈ ಪೈರೇಟ್ ಜೆಮ್ ಮಹತ್ವ ಏನಂದರೆ ಸ್ಟೋನ್ ಆಫ್ ಅಬಂಡೆನ್ಸ್, ಸ್ಟೋನ್ ಟು ಅಟ್ರಾಕ್ಟ್ ಮನಿ ಅಂತ ಹೇಳಿದೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ, ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಮೂವ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಕಾನ್ಸೆಪ್ಟ್ ಬರ್ತಾ ಇಲ್ಲ, ಏನು ಕಸ್ಟಮರ್ಸ್ ಇಲ್ಲ, ಅದಕ್ಕೋಸ್ಕರ ನೀವು ಈ ಪೈರೇಟ್ ಜೆಮ್ಸ್ಟೋನ್ ಅಂತ ನೀವು ಯೂಸ್ ಮಾಡ್ಬೋದು. ಸೆಕೆಂಡ್ ಜೆಮ್ಸ್ಟೋನ್ ಸಿಟ್ರಿನ್ ಜೆಮ್ಸ್ಟೋನ್ ಅಂತ ಬರುತ್ತೆ. ಸಿಟ್ರಿನ್ ಜೆಮ್ಸ್ಟೋನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಅಟ್ರಾಕ್ಟ್ ಮನಿ ಆ್ಯಂಡ್ ಫೈನಾನ್ಷಿಯಲಿ ಗ್ರೋತ್ ಆಗಿದೆ. ನೋಡಿ, ಇದು ಬಂದುಬಿಟ್ಟು ಸಿಟ್ರಿನ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಸಿಟ್ರಿನ್ ಜೆಮ್ಸ್ಟೋನ್ ಬೆನಿಫಿಟ್ಸ್ ಏನಂದರೆ ನಿಮ್ಮ ಆಫೀಸ್ನಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಒಂದು ಗುಡ್ ಹ್ಯಾಪಿ ಲೀಡ್ ಮಾಡಬೇಕು. ನೋಡಿ, ಸಿಟ್ರಿನ್ ಜೆಮ್ಸ್ಟೋನ್ ಇಸ್ ಫಾರ್ ಅಟ್ರಾಕ್ಷನ್ ಆಫ್ ಮನಿ. ಇನ್ ಒನ್ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಪಾರ್ಟ್ನರ್ಶಿಪ್ ಥರ ನಿಮ್ಮ ಆಫೀಸ್ನಲ್ಲಿ ಓಡಬೇಕು. ಇನ್ ಟರ್ಮ್ಸ್ ಆಫ್ ಯುವರ್ ಬಾಸ್ ವಿತ್ ದಿ ವರ್ಕರ್ಸ್ ಇರಲಿ ಅಥವಾ ಸ್ಟಾಫ್ ಇರಲಿ, ಒಂದು ಪಾರ್ಟ್ನರ್ಶಿಪ್, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಜೊತೆ ನೀವು ಹೋಗ್ಬೇಕಂದ್ರೆ ಈ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಒಂದು ಹೈ ಲೆವೆಲ್ನಲ್ಲಿ ಹೋಗ್ಬೇಕಂದ್ರೆ ಈ ಜೆಮ್ಸ್ಟೋನ್ ಸಿಟ್ರಿನ್ ಜೆಮ್ಸ್ಟೋನ್ ಅಂತ ತುಂಬ ವರ್ಕ್ಫುಲ್ ಆಗುತ್ತೆ. ನೀವು ಯಾವ್ಯಾವ ಈ ಪ್ರೊಫೆಷನ್ ಅವರು ಈ ಜೆಮ್ಸ್ಟೋನ್ ಇಡ್ಬೋದು. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಫೈನಾನ್ಷಿಯಲಿ ಯಾರು ರೂಲ್ ಮಾಡ್ತಾರೆ, ಫೈನಾನ್ಸ್ ಬಿಸ್ನೆಸ್ ಅವರು ಈ ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್, ಮನಿ ರಿಲೇಟೆಡ್ ಬಿಸ್ನೆಸ್, ಮನಿ ಟ್ರಾನ್ಸ್ಫರ್ಸ್ ಯಾರ್ಯಾರು ಮಾಡ್ತಾರೆ ಅವರು ಈ ಜೆಮ್ಸ್ಟೋನ್ ಸಿಟ್ರಿನ್ ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಕ್ಲಾತ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದಾರೆ, ಕ್ಲಾತ್ಸ್ ಬಿಸ್ನೆಸ್ ಅವರು ಈ ಜೆಮ್ಸ್ಟೋನ್ ಇಡ್ಬೋದು. ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಯಾವುದಂದರೆ ಮನಿ ಫ್ಲೋ ಯಾರು ಮಾಡ್ತಾರೆ, ಜಾಸ್ತಿ ಮನಿ ಫ್ಲೋ ಇರುತ್ತೆ, ಇನ್ ಟರ್ಮ್ಸ್ ಆಫ್ ಬ್ಯಾಂಕ್ಸ್ ಇರಲಿ, ಇನ್ ಟರ್ಮ್ಸ್ ಆಫ್ ಜ್ಯುವೆಲರ್ಸ್ ಇರಲಿ, ಎನಿ ಜೆಮ್ಸ್ಟೋನ್ ಹೂ ಹ್ಯಾಸ್ ಹೈ ಮನಿ ಫ್ಲೋ, ನಾರ್ಮಲ್ ಅಲ್ಲ ಹೈ ಮನಿ ಫ್ಲೋ ಪ್ಲೇಸ್ನಲ್ಲಿ ಈ ಜೆಮ್ಸ್ಟೋನ್ ಅಂತ ನೀವು ಇಡ್ಬೋದು. ನೆಕ್ಸ್ಟ್ ಒಂದು ಬರುತ್ತೆ ನೋಡಿ, ನಿಮ್ಮ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವಾಗ ಹೇಳ್ತೀನಿ. ಇದು ಬಂದುಬಿಟ್ಟು
ರೆಡ್ ಕಾರ್ಲಿನಿಯನ್ ಸ್ಟೋನ್ ಅಂತ ಹೇಳ್ತೀವಿ. ಇದು ಯಾರ್ಯಾರು ಯೂಸ್ ಮಾಡ್ತಾರೆ ಭೂಮಿ ವಿಚಾರಕ್ಕೆ, ಹೂ ಆಲ್ ಆರ್ ಡೂಯಿಂಗ್ ಭೂಮಿ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೆ, ಇನ್ ಟರ್ಮ್ಸ್ ಆಫ್ ಲ್ಯಾಂಡ್ ಪರ್ಚೇಸ್ ಸೇಲ್ಸ್ ಯಾರು ಮಾಡ್ತಾ ಇದ್ದಾರೆ, ಅಥವಾ ಬ್ರೋಕರ್ಸ್ ಇರ್ತಾರೆ ಅವರು ಬಿಸ್ನೆಸ್ ಈ ಜೆಮ್ಸ್ಟೋನ್ ಇಡ್ಬೋದು. ಆ್ಯಂಡ್ ವೆರಿ ಫೇಮಸ್ ಜೆಮ್ಸ್ಟೋನ್ ಯಾವುದಂದರೆ ಹೂ ಆಲ್ ವರ್ಕ್ಸ್ ಇನ್ ರಿಲೇಟೆಡ್ ಟು ಲ್ಯಾಂಡ್ ಆ್ಯಂಡ್ ಮಿಷಿನರೀಸ್ ಯಾರು ಡೀಲ್ ಮಾಡ್ತಾ ಇದ್ದಾರೆ, ಎನಿ XYZ ಎನಿ ಮೆಷಿನರೀಸ್ ಇರಲಿ, ಎನಿ ರಿಲೇಟೆಡ್ ಟು ಮೆಷಿನರೀಸ್ ಇರಲಿ, ಅವರು ಈ ಜೆಮ್ಸ್ಟೋನ್ ಅಂತ ಇಡ್ಬೋದು. ಇದು ಯಾವುದಂದರೆ ಮನಿ ಅಟ್ರ್ಯಾಕ್ಟ್ ಆಗುತ್ತೆ, ಇನ್ನೊಂದು ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಇನ್ನೊಂದು ಅಂದರೆ ಹೂ ಆಲ್ ವರ್ಕ್ಸ್ ಇನ್ ಮನಿ, ಹೂ ಆಲ್ ವರ್ಕ್ಸ್ ಇನ್ ಲ್ಯಾಂಡ್, ಮೆಷಿನರೀಸ್ ಆ್ಯಂಡ್ ಲೋಹ, ನಾವು ಮೆಟಲ್ಸ್ ಅಂತ ಹೇಳ್ತೀವಿ. ಯಾರ್ಯಾರು ಮೆಟಲ್ಸ್ ಬಿಸ್ನೆಸ್ ಯೂಸ್ ಮಾಡ್ತಾರೆ ಅವರು ಈ ಒಂದು ಜೆಮ್ಸ್ಟೋನ್ ಅಂತ ಯೂಸ್ ಮಾಡಬಹುದು. ಕ್ರಿಸ್ಟಲ್ ಜೆಮ್ಸ್ಟೋನ್ ಇದು ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಈ ಸ್ಟೋನ್ಸ್ ಅಟ್ರಾಕ್ಟ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಈ ಸ್ಟೋನ್ ಅಂತ ಹೇಳ್ತೀವಿ. ಇದು ಬಂದುಬಿಟ್ಟು ಕ್ರಿಸ್ಟಲ್ಸ್ ಅಂತ ನಾವು ಹೇಳ್ತೀವಿ. ನೋಡಿ, ದಿಸ್ ಈಸ್ ಅ ಕ್ರಿಸ್ಟಲ್ ಜೆಮ್ಸ್ಟೋನ್. ಇಟ್ ಕೀಪ್ ಯು ಕೂಲ್, ಕಾಮ್, ರಿಲ್ಯಾಕ್ಸ್. ಮನೆಯಲ್ಲಿ ನೀವು ಹೇಳ್ತೀರಾ ನೆಮ್ಮದಿ ಇರಲ್ಲ, ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕು, ಮನೆ ಬಂದ ತಕ್ಷಣ ರಿಲ್ಯಾಕ್ಸ್ ಆಗಬೇಕಂದ್ರೆ ಈ ಜೆಮ್ಸ್ಟೋನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ಈ ಜೆಮ್ಸ್ಟೋನ್ದು ಯೂಸಸ್ ಏನಂದರೆ ಇದು ಬಂದುಬಿಟ್ಟು ಚಂದ್ರಗ್ರಹಕ್ಕೆ ಎಫೆಕ್ಟಿವ್ ಇದೆ. ಚಂದ್ರಗ್ರಹಕ್ಕೆ ಏನು ಯೂಸ್ ಅಂದರೆ ಕೂಲ್ ಆಗಿರ್ತೀರಾ, ಕಾಮ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ, ಮನೆಯಲ್ಲಿ ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತೊಗೊತೀರಾ, ವೆರಿ ರಿಲ್ಯಾಕ್ಸ್ ಮೈಂಡ್ನಲ್ಲಿ ಇರ್ತೀರ. ಅದಕ್ಕೋಸ್ಕರ ಈ ಜೆಮ್ಸ್ಟೋನ್ ಯೂಸ್ ಮಾಡಿದ್ರೆ ಒಂದು ಪಾಸಿಟಿವ್ ಎನರ್ಜೀಸ್ ಇರುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್, ನಾವು ಔರಾ ಅಂತ ಹೇಳ್ತೀವಿ. ಒಂದು ಪಾಸಿಟಿವ್ ಔರಾಗೆ ಮನೆಯಲ್ಲಿ ಒಂದು ಪಾಸಿಟಿವ್ ಔರಾ ಬೇಕಂದರೆ ಯಾವುದೋ ಜೆಮ್ಸ್ಟೋನ್ ಯೂಸ್ ಮಾಡಬೇಕಂದ್ರೆ ಕ್ರಿಸ್ಟಲ್ ಜೆಮ್ಸ್ಟೋನ್ ಆ್ಯಂಡ್ ಸಿಟ್ರಿನ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕ್ರಿಸ್ಟಲ್ ಈಸ್ ನಂಬರ್ 1 ಜೆಮ್ಸ್ಟೋನ್, ವೈಟ್ ಕ್ವಾರ್ಟ್ಸ್ ಜೆಮ್ಸ್ಟೋನ್ ಈಸ್ ನಂಬರ್ 1 ಜೆಮ್ಸ್ಟೋನ್, ಸೆಕೆಂಡ್ ಅಂದರೆ ಸಿಟ್ರಿನ್ ಜೆಮ್ಸ್ಟೋನ್ ಅಂತ ನಾವು ಈ ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಕ್ಯಾಟೈ ಜೆಮ್ಸ್ಟೋನ್ ಇದು ನೀವು ನೋಡಿ, ನೀವು ಎಷ್ಟೋ ಜಾಗ ಹೇಳ್ತಾ ಇರ್ತೀರ ಮನೆಯಲ್ಲಿ ತುಂಬ ದೋಷ ಆಗ್ತಾಯಿದೆ, ನೆಗೆಟಿವ್ ಎನರ್ಜೀಸ್ ಇದೆ. ನೆಗೆಟಿವ್ ಎನರ್ಜೀಸ್ಗೆ ಈ ಒಂದು ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಕ್ಯಾಟೈದು ಉಪರತ್ನ ಜೆಮ್ಸ್ಟೋನ್ ಬಂದುಬಿಟ್ಟು ಟೈಗರ್ ಐ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಟೈಗರ್ ಐ ಜೆಮ್ಸ್ಟೋನ್ ಇಟ್ಸ್ ಅ ಜೆಮ್ಸ್ಟೋನ್ ಟು ಓವರ್ಕಮ್ ವಿತ್ ಇವಿಲ್ ಐ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಇವಿಲ್ ಐ ಎಫೆಕ್ಟ್ಸ್ ತುಂಬಾ ಇದೆ ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸ್ನಲ್ಲಿ, ಅಥವಾ ಯಾವುದೋ ಒಂದು ಕಡೆ ತುಂಬ ಇವಿಲ್ ಐ ಎಫೆಕ್ಟ್ಸ್ ಇದೆ. ದಿಸ್ ಜೆಮ್ಸ್ಟೋನ್ ಇವಿಲ್ ಐ ಎಫೆಕ್ಟ್ಗೆ ತುಂಬ ಪಾಸಿಟಿವ್ ಎನರ್ಜೀಸ್. ಏನಕ್ಕೆ ಈ ಜೆಮ್ಸ್ಟೋನ್ ಏನಕ್ಕೆ ಇಡ್ತಾರೆ ಅಂದರೆ ಪಾಸಿಟಿವ್ ಎನರ್ಜೀಸ್ ತನ್ನಕ್ಕೆ ಆ್ಯಂಡ್ ನೆಗೆಟಿವ್ ಎನರ್ಜೀಸ್ ಹೋಗೋಕ್ಕೆ. ಈ ಜೆಮ್ಸ್ಟೋನ್ ಇಸ್ ಟು ಅಟ್ರಾಕ್ಟ್ ಪಾಸಿಟಿವ್ ಎನರ್ಜೀಸ್ ಆ್ಯಂಡ್ ಮೇಕ್ ಯು ಮೆಂಟಲಿ ಸ್ಟ್ರಾಂಗ್. ಈ ಜೆಮ್ಸ್ಟೋನ್ ಇಸ್ ಆಲ್ಸೋ ಫೇಮಸ್ ಫಾರ್ ಕರೇಜ್ಗೆ ಈ ಜೆಮ್ಸ್ಟೋನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಜೆಮ್ಸ್ಟೋನ್ ಲ್ಯಾಪಿಸ್ ಲಜುಲಿ ಅಂತ ಹೇಳ್ತೀವಿ. ನೋಡಿ, ನೀವು ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅದು ಸ್ಟಕ್ ಆಗಿಬಿಟ್ಟಿದ್ದೀರಾ. ಆಫೀಸ್ ಓಪನ್ ಮಾಡ್ತಾ ಇದ್ದೀರಾ, ಸ್ಟಕ್ ಆಗಿಬಿಟ್ಟಿದ್ದೀರಾ. ಒಂದು ಕೆಲಸ ಮಾಡಬೇಕು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸ್ಟಕ್ ಆಗಿಬಿಟ್ಟಿದ್ದೀರಾ. ಇದೆಲ್ಲ ನೀವು ಸ್ಟಕ್ ಆಗ್ತಾ ಇದ್ದೀರಾ ಅಂದರೆ ಒಂದು ರೀಸನ್ ಶನಿಗ್ರಹ ನಿಮಗೆ ಎಫೆಕ್ಟ್ ಆಗ್ತಾ ಇಲ್ಲ, ಶನಿಗ್ರಹ ನಿಮಗೆ ರೂಲ್ ಆಗ್ತಾ ಇಲ್ಲ, ನಿಮಗೆ ಪಾಸಿಟಿವ್ ಎನರ್ಜೀಸ್ ಕೊಡ್ತಾ ಇಲ್ಲ. ಶನಿಗ್ರಹ ಅದು ವೆರಿ ಈಸಿಯೆಸ್ಟ್ ರೆಮಿಡಿ ಯಾವ್ದು ಮಾಡಬೇಕಂದ್ರೆ ಲ್ಯಾಪಿಸ್ ಲಜುಲಿ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಲ್ಯಾಪಿಸ್ ಲಜುಲಿ ಜೆಮ್ಸ್ಟೋನ್ ನೀವು ಆಫೀಸ್ ಕಡೆ ಅಥವಾ ನಿಮ್ಮ ಪರ್ಸ್ನಲ್ಲಿ, ಪಾಕೆಟ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಏನಾಗುತ್ತೆ, ಪಾಸಿಟಿವ್ ಫ್ಲೋನಲ್ಲಿ ಹೋಗ್ತಾ ಇರ್ತೀರಾ. ಏನು ಅಬ್ಸ್ಟ್ರೈಗಲ್ಸ್ ಬರಲ್ಲ ನಿಮ್ಮ ಲೈಫ್ನಲ್ಲಿ. ಕಂಟಿನ್ಯೂ ಆಗಿ ನಿಮ್ಮ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀರಾ. ದಿಸ್ ಸ್ಟೋನ್ ವಿಲ್ ಹೆಲ್ಪ್ ಯು ಟು ಗೋ ಮೋರ್ ಅಹೆಡ್ ಇನ್ ಯರ್ ಲೈಫ್. ನೆಕ್ಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ ರೋಸ್ ಕ್ವಾರ್ಟ್ಸ್ ಜೆಮ್ಸ್ಟೋನ್. ಸ್ಟೋನ್ ಆಫ್ ಲವ್, ಸ್ಟೋನ್ ಆಫ್ ಗುಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ರೋಸ್ ಕ್ವಾರ್ಟ್ಸ್ ಜೆಮ್ಸ್ಟೋನ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ದಿಸ್ ಸ್ಟೋನ್ ಅಟ್ರಾಕ್ಟ್ ಲವ್, ದಿಸ್ ಸ್ಟೋನ್ ಅಟ್ರಾಕ್ಟ್ ಬಾಂಡಿಂಗ್, ದಿಸ್ ಸ್ಟೋನ್ ಅಟ್ರಾಕ್ಟ್ ರಿಲೇಷನ್ಶಿಪ್. ನೋಡಿ, ಎಷ್ಟೋ ಜಾಗ ಹೇಳ್ತೀರಾ ಮನೆಯಲ್ಲಿ ಒಂದು ರಿಲೇಷನ್ಶಿಪ್ ಇರಲ್ಲ, ನೀವು ಫ್ಯಾಮಿಲಿ ಬಾಂಡಿಂಗ್ ಇರಲ್ಲ, ಅಥವಾ ಫ್ಯಾಮ್ಲಿನಲ್ಲಿ ಗಂಡ ಹೆಂಡತಿ ತುಂಬ ಜಗಳ ಮಾಡ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಂಬರ್ 1 ಈಸಿಯೆಸ್ಟ್ ರೆಮಿಡಿ ಅಂತೆ ರೋಸ್ ಕ್ವಾರ್ಟ್ಸ್ ಜೆಮ್ಸ್ಟೋನ್. ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ಬೋದು. ರೋಸ್ ಕ್ವಾರ್ಟ್ಸ್ ಜೆಮ್ಸ್ಟೋನ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಜೆಮ್ಸ್ಟೋನ್, ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ನಾನು ಹೇಳ್ತೀನಿ. ಟು ಅಟ್ರಾಕ್ಟ್ ಲವ್, ಟು ಅಟ್ರಾಕ್ಟ್ ಅಬೆಂಡೆನ್ಸ್, ಟು ಅಟ್ರಾಕ್ಟ್ ಗುಡ್ ರಿಲೇಷನ್ಶಿಪ್, ಟು ಅಟ್ರಾಕ್ಟ್ ಗುಡ್ ಹ್ಯಾಪಿನೆಸ್ ಬೇಕಂದರೆ ರೋಸ್ ಕ್ವಾರ್ಟ್ಸ್ ಜೆಮ್ಸ್ಟೋನ್ ವಿಲ್ ವರ್ಕ್ ಯು ಆಲ್. ನೆಕ್ಸ್ಟ್ ಜೆಮ್ಸ್ಟೋನ್ ಬ್ಲ್ಯಾಕ್ ತುರ್ಮುಲಿನ್ ಜೆಮ್ಸ್ಟೋನ್ ಅಂತ ಹೇಳಿ. ವಾಸ್ತು ದೋಷಕ್ಕೆ ಎಲ್ಲೋ ಜಾಗ ಹೇಳ್ತಾ ಇರ್ತೀರಾ, ವಾಸ್ತು ದೋಷಕ್ಕೆ ಯಾವ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ನೋಡಿ, 2 ಜೆಮ್ಸ್ಟೋನ್ ವರ್ಕ್ಫುಲ್ ಆಗುತ್ತೆ. ಫಸ್ಟ್ ಒನ್ ನವರತ್ನಗಳು ಅಥವಾ ಬ್ಲ್ಯಾಕ್ ತುರ್ಮುಲಿನ್ ಜೆಮ್ಸ್ಟೋನ್ ಬರುತ್ತೆ. ಈ ಜೆಮ್ಸ್ಟೋನಲ್ಲಿ ಮನೆಯಲ್ಲಿ ಭೂತ ಇದೆ, ಏನೋ ನೆಗೆಟಿವ್ ಎನರ್ಜೀಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಏನೋ ನಮ್ಮ ಮನೆಯಲ್ಲಿ ಏನೋ ಒಂದು ಮಾಡಿಬಿಟ್ಟಿದ್ದಾರೆ, ಅಥವಾ ನೆಮ್ಮದಿ ಇಲ್ಲ, ಏನೋ ಒಂದು ಟೆನ್ಷನ್ಸ್ ಇದೆ, ಒಂದು ಸ್ಕೇರ್ ಇದೆ ಮನೆಯಲ್ಲಿ, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಸ್ ಇರಲಿ, ವೈಟ್ ಮ್ಯಾಜಿಕ್, ಏನೇನೋ ಒಂದು ಮನೆಯಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಇರಲಿ, ಅದೆಲ್ಲ ಔಟ್ಕಮ್ಸ್ ಮಾಡೋಕ್ಕೆ ಬ್ಲ್ಯಾಕ್ ತುರ್ಮುಲಿನ್ ಜೆಮ್ಸ್ಟೋನ್ ವರ್ಕ್ಸ್ ಯು ಅ ಲಾಟ್. ಒನ್ ಆಫ್ ದಿ ಈಸಿಯೆಸ್ಟ್ ಜೆಮ್ಸ್ಟೋನ್ ನಾನು ಹೇಳ್ತೀನಿ ಮನೆಯಲ್ಲಿ ಟು ಕಮ್ ಔಟ್ ಫ್ರಮ್ ನೆಗೆಟಿವ್ ಎನರ್ಜೀಸ್, ಟು ಕಮ್ ಔಟ್ ವಿತ್ ಗುಡ್ ಪಾಸಿಟಿವ್ ಎನರ್ಜೀಸ್ ಬೇಕಂದರೆ ಬ್ಲ್ಯಾಕ್ ತುರ್ಮುಲಿನ್ ಜೆಮ್ಸ್ಟೋನ್ ವಿಲ್ ವರ್ಕ್ ಯು ಅ ಲಾಟ್. ಇಟ್ಸ್ ಲೈಕ್ ಅ ಮಿರಾಕಲ್ ಥರ ನಿಮ್ಮ ಜೀವನದಲ್ಲಿ ವರ್ಕ್ ಆಗುತ್ತೆ.
ಈಗ ಆಲ್ರೆಡಿ ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ಗೊತ್ತಾಗಿ ಯಾವುದೋ ಒಂದು ಸ್ಟೋನ್ ತೊಗೊಂಡು ಬಂದು ಇಟ್ಟಿರ್ತೀವಿ, ಬಟ್ ಅದನ್ನು ಯಾವ ದಿಕ್ಕಲ್ಲಿ ಇಡಬೇಕು, ಎಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಗೊತ್ತಿಲ್ಲದೇ ನೆಗೆಟಿವ್ ಎನರ್ಜಿ ಇರುವಂತಹ ಜಾಗದಲ್ಲಿ ಏನಾದರೂ ಸ್ಟೋನ್ಸ್ ಇಟ್ಟರೆ ಅದು ನೆಗೆಟಿವ್ ವೈಬ್ಸೇ ಕೊಡ್ತಾ ಇರುತ್ತೆ. ಈ ಸ್ಟೋನ್ಗಳು ಎಲ್ಲಿಡಬೇಕಾಗುತ್ತೆ ಮುಖ್ಯವಾಗಿ? ವೆರಿ ಬ್ಯೂಟಿಫುಲ್ ಕ್ವಶನ್. ನಾರ್ತ್ ಈಸ್ಟ್ ಈಸ್ ನಂಬರ್ 1 ಜೆಮ್ ಸ್ಟೋನ್. ನಾರ್ತ್ ಈಸ್ಟ್ ಕಡೆ ಈ ಜೆಮ್ ಸ್ಟೋನ್ ಇಡಬೇಕು. ನಾರ್ತ್ ಈಸ್ಟ್ನಲ್ಲಿ ಏನಿರುತ್ತೆ ಅಂದರೆ ಪಾಸಿಟಿವ್ ಫ್ಲೋ ಆಗ್ತಾ ಇರುತ್ತೆ. ಆ ಸ್ಥಾನ ಬಂದುಬಿಟ್ಟು ಪಾಸಿಟಿವ್ ಫ್ಲೋ ಸ್ಥಾನ ನಾವು ಹೇಳ್ತೀವಿ. ಪಾಸಿಟಿವ್ ಎನರ್ಜೀಸ್ ಬೇಕಂದರೆ ಪಾಸಿಟಿವ್ ಜೆಮ್ ಸ್ಟೋನ್ ಇಡಬೇಕಂದ್ರೆ ನಾರ್ತ್ ಈಸ್ಟ್ ಇಸ್ ನಂಬರ್ 1. ನಾರ್ತ್ ಈಸ್ಟ್ ಆಗ್ತಾ ಇಲ್ಲ, ನಾರ್ತ್ ಈಸ್ಟ್ನಲ್ಲಿ ಜಾಗ ಇಲ್ಲ ಅಂದರೆ ಈಸಿಯೆಸ್ಟ್ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ನೀವು ಜೆಮ್ ಸ್ಟೋನ್ ಇಟ್ಕೊಳ್ಬೇಕು. ಫಸ್ಟ್ ಆಪ್ಷನ್ ನಾರ್ತ್ ಈಸ್ಟ್, ಸೆಕೆಂಡ್ ಆಪ್ಷನ್ ದೇವರ ಮನೆ. ನಿಮಗೆ ಜಾಗ ಇಲ್ಲ, ಇಡಕ್ಕೆ ಒಂದು ಪ್ಲೇಸ್ ಇಲ್ಲ, ಪ್ಲೇಸ್ಮೆಂಟ್ ಇಲ್ಲ ಅಂದರೆ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ದೇವರ ಮನೆಯಲ್ಲಿ ನೀವು ಇಡಬೇಕು. ಈಗ ಪ್ರಮುಖವಾಗಿ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ನಮ್ಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಕೆಮ್ಮು, ನೆಗಡಿ, ಜ್ವರ ಇರುತ್ತೆ, ಅದಕ್ಕೆ ತಾವೇ ರೆಮಿಡೀಸ್ ಮಾಡ್ಕೊಳ್ಬಿಡ್ತಾರೆ. ಇನ್ನು ಆಗಲ್ಲ ಅಂತ ಅಂದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಇದೇ ನಿಟ್ಟಿನಲ್ಲೂ ಕೂಡ ಅಂದರೆ ವಾಸ್ತು ಸಮಸ್ಯೆ ಅಂದರೆ ಈಗ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಜಗಳಗಳಾಗ್ತಾ ಇರುತ್ತೆ, ಅದು ನಾವೇ ಕೂತು ಬಗೆಹರಿಸ್ಕೊಳ್ಳೋಣ ಅಂತಿರ್ತಾರೆ. ಎಲ್ಲವನ್ನ ಮೀರಿ ಎಲ್ಲವನ್ನ ಪ್ರಯತ್ನ ಮಾಡಿ ಯಾವುದೂ ಆಗ್ತಿಲ್ಲ ಅಂದರೆ ಹಾಗಾದರೆ ಮನೆದೇ ಏನೋ ದೋಷ ಇರಬೇಕು. ಹಳೆ ಮನೇಲಿದ್ದಾಗ ನಾವು ತುಂಬ ಚೆನ್ನಾಗಿದ್ವಿ, ಈ ಮನೆಗೆ ಬಂದಮೇಲೆ ಸಮಸ್ಯೆಗಳಾಗ್ತಾ ಇದೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆದರೆ ಈಗಾಗಲೇ ಫ್ಲ್ಯಾಟ್ಗೆ ಇಟ್ಕೊಂಡು ಬಿಟ್ಟಿರ್ತಾರೆ, ಇಲ್ಲಿಂದ ಹೊರಗಡೆ ಹೋಗೋಕ್ಕಾಗಲ್ಲ, ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಮತ್ತೆ ವಾಪಸ್ ಹೋದರೆ ಸಾಲ ಮಾಡಬೇಕಾಗುತ್ತೆ. ಈ ಸಿಚುಯೇಷನ್ಗಳಲ್ಲಿ ಯಾವ ಸಮಸ್ಯೆಗಳಿಗೆ ಯಾವ ಸ್ಟೋನ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ? ನೋಡಿ, ಮನೆಯಲ್ಲಿ ಮೇಜರ್ ಇರೋದು 4 ಪ್ರಾಬ್ಲಮ್ಸ್ ಇದೆ. ಯಾವುದ್ಯಾವುದಂದರೆ ಫೈನಾನ್ಸ್ ಪ್ರಾಬ್ಲಮ್, ಬಿಸ್ನೆಸ್ ಪ್ರಾಬ್ಲಮ್, ಎಜುಕೇಷನ್ ಪ್ರಾಬ್ಲಮ್, ಮನೆಯಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್. ಈ 4 ಪ್ರಾಬ್ಲಮ್ ಮೇಜರಾಗಿ ರೂಲ್ ಆದವುದು 4 ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ನೋಡಿ, ಮೇಜರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಮ್ಯಾರೇಜ್ ಆಗ್ತಾ ಇಲ್ಲ, ಮ್ಯಾರೇಜ್ ತುಂಬ ಡಿಲೇ ಆಗ್ತಾ ಇದೆ, ಮ್ಯಾರೇಜ್ ಪ್ರಪೋಸಲ್ ಸಿಗ್ತಾ ಇಲ್ಲ, 30 ವರ್ಷ ಆಗಿದೆ, 35 ಇಯರ್ಸ್ ಆಗಿದೆ, 40 ಇಯರ್ಸ್ ಆಗಿದೆ, ಅಥವಾ ನಿಮ್ಮ ಮ್ಯಾರೇಜ್ನಲ್ಲಿ ಪ್ರಪೋಸಲ್ಸೇ ಬರ್ತಾ ಇಲ್ಲ, ಮ್ಯಾರೇಜ್ ಮ್ಯಾಚಿಂಗ್ ಆಗ್ತಾ ಇಲ್ಲ ಅಂದರೆ ವೆರಿ ಈಸಿಯೆಸ್ಟ್ ಜೆಮ್ ಸ್ಟೋನ್ ಹೇಳ್ತೀವಿ, ವೆರಿ ಈಸಿಯೆಸ್ಟ್ ರೆಮಿಡಿ ಹೇಳ್ತೀನಿ. ಅದು ಯಾವುದಂದರೆ 2 ಹವಳ ಬರುತ್ತೆ. ಒಂದು ಬಂದುಬಿಟ್ಟು ಕೆಂಪು ಹವಳ ಬರುತ್ತೆ, ಇನ್ನೊಂದು ಬಂದುಬಿಟ್ಟು ಬಿಳಿ ಹವಳ ಬರುತ್ತೆ. ಈ 2 ಹವಳ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅಥವಾ ನಿಮ್ಮ ದೀಪನಲ್ಲಿ ತುಪ್ಪ ಹಾಕ್ತೀರಾ ಅಲ್ಲೇ ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಅಥವಾ ಮನೆಯಲ್ಲಿ ಇಟ್ಟಿದ್ವಿ ಅಂದರೆ ಒಂದು ಪಾಸಿಟಿವ್ ಎನರ್ಜೀಸ್ ತನ್ನುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ತರುತ್ತೆ. ನಾನು ಎಷ್ಟೋ ಕಸ್ಟಮರ್ಸ್ಗೆ ನಾವು ಕೊಟ್ಟಿದ್ದೀವಿ, ಎಷ್ಟೋ ಜನ ಬರ್ತಾ ಇರ್ತಾರೆ ನಮ್ಮ ಆಫೀಸ್ನಲ್ಲಿ, ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜೀಸ್ ಇಲ್ಲ ಅಥವಾ ಮ್ಯಾರೇಜ್ ಆಗ್ತಾ ಇಲ್ಲ, ನಾವು ಎಷ್ಟೋ ಮಾಡಿದ್ವಿ, ಏನೇನೋ ನಾವು ಮಾಡಿಬಿಟ್ಟಿದ್ವಿ, ಎಷ್ಟೋ ಮ್ಯಾರೇಜ್ ಬ್ಯೂರೋಗೆ ಹೋಗಿದ್ವಿ, ಏನೇನೋ ನಾವು ಮಾಡಿಬಿಟ್ಟಿದ್ವಿ, ಮ್ಯಾರೇಜೇ ಆಗ್ತಾ ಇಲ್ಲ, ಮ್ಯಾರೇಜ್ ಪ್ರಪೋಸಲ್ಸೇ ಸಿಗ್ತಾ ಇಲ್ಲ ಅಂದರೆ ಈಸಿಯೆಸ್ಟ್ ರೆಮಿಡಿ ನಮ್ಮ ಎಲ್ಲ ಕಸ್ಟಮರ್ಸ್ಗೆ ನಾವು ಕೊಡ್ತಾ ಇರ್ತೀವಿ. ಅದು ಯಾವುದಂದರೆ ಕೆಂಪು ಹವಳ ಮತ್ತು ಬಿಳಿ ಹವಳ. ಇದು 2 ಹವಳ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಪ್ಲೇಸ್ ನೀವೇನು ದೀಪ ಹಚ್ಚಿರ ಅಲ್ಲಿ ತುಪ್ಪ ಹೊರಗಡೆ ಆಗ್ಬೋದು ಅಥವಾ ನಿಮ್ಮ ದೇವರ ಮನೆಯಲ್ಲಿ ನೀವು ಇಡ್ಬೋದು. ದಿಸ್ ಈಸ್ ದಿ ಈಸಿಯೆಸ್ಟ್ ರೆಮಿಡಿ. ಎಷ್ಟೋ ಕಸ್ಟಮರ್ ನಮಗೆ ಬಂದುಬಿಟ್ಟು ಹೇಳಿದ್ದಾರೆ, ಮನೆ ಆಗ್ತಾ ಇದೆ, ಒಂದು ಸ್ವೀಟ್ಸ್ ಬಾಕ್ಸ್ ತೊಗೊಂಡು ಬರ್ತಾರೆ, ಸರ್ ಪ್ರಪೋಸಲ್ಸ್ ಆಗಿದೆ, ಮ್ಯಾಚಿಂಗ್ಸ್ ಆಗಿದೆ, ಮದುವೆ ಆಗ್ತಾ ಇದೆ, ಮದುವೆ ಕಾರ್ಡ್ ತೊಗೊಂಡು ಬರ್ತಾ ಇದೆ, ನಮಗೂ ಒಂದು ಖುಷಿ ಆಗುತ್ತೆ. ಈ ವೆರಿ ಈಸಿಯೆಸ್ಟ್ ರೆಮಿಡಿ ಯಾವುದಂದರೆ ಕೆಂಪು ಹವಳ ಬಿಳಿ ಹವಳ ನೀವು ಇಡ್ಬೋದು. ದಿಸ್ ಈಸ್ ಈಸಿಯೆಸ್ಟ್ ರೆಮಿಡಿ. ಮದುವೆ ಆಗಿದೆ, ಮದುವೆ ಆದಮೇಲೆ ಒಂದು ಕ್ಲಾಶಸ್ ನಡೀತಾ ಇದೆ, ಅದಕ್ಕೋಸ್ಕರ ಈಸಿಯೆಸ್ಟ್ ರೆಮಿಡಿ ಯಾವುದಂದರೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್. ನಾನು ಸ್ಟಾರ್ಟಿಂಗ್ನ ಹೇಳ್ತಾ ಬರ್ತಾ ಇದ್ದೀನಿ, ಟು ಅಟ್ರ್ಯಾಕ್ಟ್ ಗುಡ್ ರಿಲೇಷನ್ಶಿಪ್ ಅಂದರೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್. ರೋಸ್ ಕಾರ್ಡ್ ಜೆಮ್ ಸ್ಟೋನ್ ನಿಮ್ಮ ಮನೆಯಲ್ಲಿ ಇಡ್ಬೋದು, ಮನೆ ಅಂದರೆ ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು ಅಥವಾ ನಿಮ್ಮ ನಾರ್ತ್ ಈಸ್ಟ್ ಡೈರೆಕ್ಷನ್ ಇಡ್ಬೋದು. ಅದೂ ಆಗಿಲ್ಲ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ನೀವು ಜೆಮ್ ಸ್ಟೋನ್ ಇಡ್ಬೋದು. ಟು ಅಟ್ರ್ಯಾಕ್ಟ್ ಗುಡ್ ರಿಲೇಷನ್ಶಿಪ್, ಟು ಅಟ್ರ್ಯಾಕ್ಟ್ ಗುಡ್ ಅಬೆಂಡೆನ್ಸ್, ಟು ಅಟ್ರ್ಯಾಕ್ಟ್ ವಿತ್ ಗುಡ್ ಹ್ಯಾಪಿ ಆ್ಯಂಡ್ ಫೈನೆಸ್ಟ್ ಬೌಂಡಿಂಗ್ ಆ್ಯಂಡ್ ಸ್ಟ್ರಾಂಗ್ ರಿಲೇಷನ್ಶಿಪ್. ಈ ಜೆಮ್ ಸ್ಟೋನ್ ರೋಸ್ ಕಾರ್ಡ್ ಇಡ್ಬೋದು. ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ಆಗಬೇಕು, ಗ್ರೋತ್ ಆಗ್ತಾ ಇಲ್ಲ, ಅಲ್ಲಿ ಎಲ್ಲಿದೆಯೋ ಅಲ್ಲೇ ಸ್ಟಕ್ ಆಗಿದೆ ಅಂದರೆ 2 ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಯಾವುದಂದರೆ ಬ್ಲ್ಯಾಕ್ ಪೈರೇಟ್ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು ಅಥವಾ ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಗ್ರೀನ್ ಜೇಡ್ ಆ್ಯಂಡ್ ಬ್ಲ್ಯಾಕ್ ಪೈರೇಟ್ ಜೆಮ್ ಸ್ಟೋನ್ ಇದು 2 ಒನ್ ಆಫ್ ದಿ ರಿಚೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಬುಧ ಗ್ರಹ ಬಂದುಬಿಟ್ಟು ಬಿಸ್ನೆಸ್ಗೆ ಕಾರಕ. ಬಿಸ್ನೆಸ್ಗೆ ಏನಕ್ಕೆ ಅಂದರೆ ಬಿಸ್ನೆಸ್ನಲ್ಲಿ ಕ್ರಿಯೇಟಿವ್ ಎನರ್ಜೀಸ್ ಬೇಕು, ಕ್ರಿಯೇಟಿವ್ ಮೈಂಡ್ ಸೆಟಪ್ ಬೇಕು, ಗುಡ್ ಥಿಂಕಿಂಗ್ ಸ್ಕಿಲ್ಸ್ ಬೇಕು, ಗುಡ್ ಟಾಕಿಂಗ್ ಸ್ಕಿಲ್ಸ್ ಬೇಕು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇದೆಲ್ಲ ಬೇಕಂದರೆ ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಇರಬೇಕಲ್ಲ. ಬುಧ ಗ್ರಹ ಸ್ಟ್ರಾಂಗ್ ಇಲ್ಲ ಅಂದರೆ ಬಿಸ್ನೆಸ್ನಲ್ಲಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ನೀವು ಏನು ಅಟ್ರಾಕ್ಟ್ ಮಾಡ್ತೀರಾ, ಏನು ಅಚೀವ್ ಮಾಡ್ತೀರಾ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಹಣಕಾಸಿನಲ್ಲಿ ಅಭಿವೃದ್ಧಿ ಬೇಕಂದರೆ ಬುಧ ಗ್ರಹನೇ ಇಂಪಾರ್ಟೆಂಟ್ ಇರೋದು. ಅದಕ್ಕೋಸ್ಕರ ಬುಧ ಗ್ರಹದ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಯೂಸ್ ಮಾಡ್ಬೋದು, ಅಥವಾ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಆಫೀಸ್ ಟೇಬಲ್ ಮೇಲೆ
ಒಂದು ಮರ ಬರುತ್ತೆ, ಜೆಮ್ ಸ್ಟೋನ್ ಟ್ರೀ ಬರುತ್ತೆ, ಆ ಟ್ರೀ ನೀವು ಯೂಸ್ ಮಾಡ್ಬೋದು. ಅಥವಾ ರಫ್ ಜೆಮ್ ಸ್ಟೋನ್ ಅಂತ ನೀವು ಬುಧ ಗ್ರಹದ್ದು ಜೆಮ್ ಸ್ಟೋನ್, ರೆಫ್ ಜೆಮ್ ಸ್ಟೋನ್, ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಆ್ಯಂಡ್ ಟು ಅಟ್ರ್ಯಾಕ್ಟ್ ಮನಿ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದೆ, ತುಂಬ ಫ್ಲೋ ಆಗ್ತಾ ಇದೆ. ಇವಾಗ ಕಣ್ದೂರಿಷ್ಟ ಆಗ್ಬಿಡುತ್ತಪ್ಪ, ತುಂಬ ನಾನು ಹಣಕಾಸಿನಲ್ಲಿ ತುಂಬ ಹೈ ಪೀಕ್ನಲ್ಲಿ ಹೋಗ್ತಾ ಇದ್ದೀವಿ, ಅಥವಾ ತುಂಬ ನೆಗೆಟಿವ್ ಎನರ್ಜೀಸ್ ಇದೆ, ಏನು ಥಾಟ್ಸೇ ಬರ್ತಾ ಇಲ್ಲ ಅಂದರೆ ಪೈರೇಟ್ ಜೆಮ್ ಸ್ಟೋನ್ ಅಂತ ನೀವು ಯೂಸ್ ಮಾಡ್ಬೋದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಸ್ಟಾರ್ಟಿಂಗ್ ಹೇಳ್ತಾ ಬರ್ತಾ ಇದ್ದೀನಿ. ಬುಧ ಗ್ರಹದ ಜೆಮ್ ಸ್ಟೋನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬುಧ ಗ್ರಹ ಜೆಮ್ ಸ್ಟೋನ್ ರೆಡ್ ಗ್ರೀನ್ ಜೇಡ್ ನ್ಯೂ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಗ್ರೀನ್ ಜೇಡ್ ಜೆಮ್ ಸ್ಟೋನ್, ಮೂನ್ ಸ್ಟೋನ್ ಜೆಮ್ ಸ್ಟೋನ್ ಬರುತ್ತೆ. ಈ ಎರಡು ಜೆಮ್ ಸ್ಟೋನ್ ನೀವು ಪಾಕೆಟ್ನಲ್ಲಿ ಅವ್ರ ಮಕ್ಕಳು ಪಾಕೆಟ್ನಲ್ಲಿ ಇಟ್ಕೊಳ್ಬಹುದು. ಒಂದು ಸ್ಮಾಲ್ ಪ್ಯಾಕೆಟ್ನಲ್ಲಿ ಹಾಕ್ಬಿಟ್ಟು ಪಾಕೆಟ್, ಪರ್ಸ್, ಬ್ಯಾಗ್ ಅಥವಾ ವೆರಿ ಈಸಿಯೆಸ್ಟ್ ಒಂದು ಪೆಂಡೆಂಟ್ ಫಾರ್ಮ್ನಲ್ಲಿ ನೀವು ಈ ಜೆಮ್ ಸ್ಟೋನ್ ಯೂಸ್ ಮಾಡಬಹುದು. ಈಗ ಮನೆಯಲ್ಲಿ ಈ ಜೆಮ್ ಸ್ಟೋನ್ಗಳನ್ನು ಇಡಬೇಕಂದ್ರೆ ಅಂದರೆ ಇಷ್ಟೇ ಗಾತ್ರದ್ದು ಅಥವಾ ಇಷ್ಟೇ ಗ್ರಾಮ್ದು ಅಥವಾ ಇಷ್ಟು ಕ್ಯಾರೆಟ್ ತಿರಬೇಕು ಆ ಥರ ಏನಾದರೂ? ಆ ಥರ ಏನಿಲ್ಲ. ನೋಡಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನೋಡಿ ನಮ್ಮ ಬಾಡಿಗೆ ನಮ್ಮ ಜಾತಕ ಪ್ರಕಾರ ಈ ಜೆಮ್ ಸ್ಟೋನ್ ವೇರ್ ಮಾಡ್ತಾ ಇದ್ದೀವಿ, ಈ ಜೆಮ್ ಸ್ಟೋನ್ಗೆ ಇಷ್ಟು ಕ್ಯಾರೆಟ್ ಅಂತ ನೀವು ಯೂಸ್ ಮಾಡ್ಬೋದು. ಈ ವಾಸ್ತು ಪ್ರಕಾರನಲ್ಲಿ ಇಷ್ಟೇ ಕ್ಯಾರೆಟ್ ಇರಬೇಕು, ಇಷ್ಟೇ ಗ್ರಾಮ್ಸ್ ಇರಬೇಕು, ಇಷ್ಟೇ kg ಇರಬೇಕು, ಆ ಥರ ಏನಿಲ್ಲ. ಜೆಮ್ ಸ್ಟೋನ್ ಚೆನ್ನಾಗಿರಬೇಕು, ಜೆಮ್ ಸ್ಟೋನ್ ಕ್ಲಾರಿಟಿ ಇರಬೇಕು, ಜೆಮ್ ಸ್ಟೋನ್ ಕ್ವಾಲಿಟಿ ಇರಬೇಕು, ಜೆಮ್ ಸ್ಟೋನ್ ಟ್ರಾನ್ಸ್ಪರೆನ್ಸಿ ಇರಬೇಕು. ನೀವು ಈ ಕ್ರಿಸ್ಟಲ್ ಅಂತ ಹೇಳ್ತೀವಿ, ಕ್ರಿಸ್ಟಲ್ ಕ್ಲಾರಿಟಿ ಇರಬೇಕು, ಕ್ರಿಸ್ಟಲ್ ತುಂಬ ಟ್ರಾನ್ಸ್ಪರೆಂಟ್ ಇರಬೇಕು. ಆವಾಗಲೇ ಆ ಜೆಮ್ ಸ್ಟೋನ್ ನಿಮಗೆ ಎಫೆಕ್ಟ್ ಆಗೋದು. ನೋಡಿ ಸಮಥಿಂಗ್ ಸೆಮಿ ಟ್ರಾನ್ಸ್ಪರೆಂಟ್ ಜೆಮ್ ಸ್ಟೋನ್ ಬರುತ್ತೆ, ಸೆಮಿ ಟ್ರಾನ್ಸ್ಲೂಸೆಂಟ್ ಜೆಮ್ ಸ್ಟೋನ್ ಬರುತ್ತೆ, ಓಪ್ಯಾಕ್ ಜೆಮ್ ಸ್ಟೋನ್ ಬರುತ್ತೆ. ಅದೊಂದು ಎಕ್ಸಾಂಪಲ್ ಪರ್ಲ್ ಆ್ಯಂಡ್ ಕೋರಲ್ ಓಪ್ಯಾಕ್ ಜೆಮ್ ಸ್ಟೋನ್ ಅಂತ ಬರೋದು. ಅದಕ್ಕೋಸ್ಕರ ನೀವು ಓಪ್ಯಾಕ್ ಜೆಮ್ ಸ್ಟೋನ್ನಲ್ಲಿ ಯೂಸ್ ಮಾಡ್ಬೋದು. ದೇರ್ ಆರ್ ಸಮ್ ಜೆಮ್ ಸ್ಟೋನ್ ಕ್ರಿಸ್ಟಲ್ ಅಥವಾ ಸಿಟ್ರಿನ್, ಅಮೆಥಿಸ್, ಇದೆಲ್ಲ ಜೆಮ್ ಸ್ಟೋನ್ ಇದೆಯಲ್ಲ, ಇದೆಲ್ಲ ಜೆಮ್ ಸ್ಟೋನ್ ಫುಲ್ಲಿ ಟ್ರಾನ್ಸ್ಪರೆಂಟ್ ಇರಬೇಕು. ಅಮೆಥಿಸ್ ಜೆಮ್ ಸ್ಟೋನ್ ನಾನು ಹೇಳ್ತಾ ಇದ್ದೀನಿ. ಅಮೆಥಿಸ್ ಜೆಮ್ ಸ್ಟೋನ್ ಇಸ್ ವಂಡರ್ಫುಲ್ ಜೆಮ್ ಸ್ಟೋನ್. ನೋಡಿ ವಂಡರ್ಸ್ ಆಫ್ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ದಿಸ್ ಜೆಮ್ ಸ್ಟೋನ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಜೆಮ್ ಸ್ಟೋನ್. ಮನೆಯಲ್ಲಿ ಈ ಜೆಮ್ ಸ್ಟೋನ್ ನೀವು ಇಟ್ಕೊಳ್ಬೋದು. ಮನೆಯಲ್ಲಿ ಏನಕ್ಕೆ ಈ ಜೆಮ್ ಸ್ಟೋನ್ ಇಡ್ತಾರೆ ಅಂದರೆ ಟು ಅಟ್ರ್ಯಾಕ್ಟ್ ಗುಡ್ ರಿಲೇಷನ್ಶಿಪ್, ಫಾರ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಈ ಜೆಮ್ ಸ್ಟೋನ್ ಯೂಸ್ ಮಾಡ್ತಾರೆ. ನೋಡಿ ಒಂದು ಸ್ಟ್ರಾಂಗ್ ವಿಲ್ ಪವರ್ ಬೇಕು ಬಿಸ್ನೆಸ್ನಲ್ಲಿ ಅಥವಾ ಮನೆಯಲ್ಲಿ, ಒಂದು ಸ್ಟ್ರಾಂಗ್ ಕರೇಜ್ ಬೇಕು, ಗುಡ್ ಥಿಂಕಿಂಗ್ ಸ್ಕಿಲ್ ಬೇಕು ಅಂದರೆ ಈ ಜೆಮ್ ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ಇಟ್ಸ್ ಅ ಜಿಯಾಡ್. ಅಮೆಥಿಸ್ ಜಿಯಾಡ್, ಇದು ಸ್ಮಾಲ್ ಜಿಯಾಡ್. ಬಿಗ್ ಜಿಯಾಡ್ಸ್ ಬರುತ್ತೆ, ಬಿಗ್ಗೆಸ್ಟ್ ಸೈಜ್ ಜಿಯಾಡ್ಸ್ ಬರುತ್ತೆ. 10 kg, 20 kg, 50 kg, 100 kg, 200 kg ಜಿಯಾಡ್ಸ್ನು ಬರುತ್ತೆ. ಈ ಜೆಮ್ ಸ್ಟೋನ್ ಜಿಯಾಡ್ಸ್ ನೀವು ಮನೆಯಲ್ಲಿ ಇಡ್ಬೋದು ಅಥವಾ ಫ್ಯಾಮಿಲಿ ಆಫೀಸ್ನಲ್ಲಿ ಕೂಡ ಈ ಜೆಮ್ ಸ್ಟೋನ್ ಇಡ್ಬೋದು. ಸೊ ಫೈನಲಿ ವಾಸ್ತು ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಜನಸಾಮಾನ್ಯರಿಗೆ ಏನು ಹೇಳುತ್ತೆ? ನೋಡಿ ವಾಸ್ತು ಪ್ರಾಬ್ಲಮ್ ಇದೆ ಅಂದರೆ ಹೆದರಬೇಡಿ. ನೋಡಿ ಈಸಿಯೆಸ್ಟ್ ರೆಮಿಡಿ ಅಂದರೆ ರತ್ನಶಾಸ್ತ್ರ. ರತ್ನಗಳಿಂದ ನೀವು ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಅಥವಾ ನಮ್ಮ ಆಫೀಸ್ನಲ್ಲಿ ವಾಸ್ತು ಎಕ್ಸ್ಪರ್ಟ್ ಇದ್ದಾರೆ, ನಿಮ್ಮ ಪ್ಲೇಸ್ನಲ್ಲಿ ಬಂದುಬಿಟ್ಟು ಇಟ್ ಮೈಟ್ ಬಿ ಎನಿ ಪಾರ್ಟ್ ಆಫ್ ದಿ ಲೊಕೇಶನಲ್ಲಿ ನಿಮ್ಮ ಪ್ಲೇಸ್ಗೆ ಬಂದುಬಿಟ್ಟು ವಾಸ್ತು ಚೆಕ್ ಮಾಡಿಬಿಟ್ಟು ನಿಮಗೆ ಎಲ್ಲ ವಾಸ್ತು ರೆಮಿಡಿ ಎಲ್ಲ ಕೊಡ್ತಾರೆ. ಮತ್ತು ಈಸಿಯೆಸ್ಟ್ ಕಾಂಬಿನೇಷನ್ ಯೂಸ್ ಮಾಡಬೇಕಂದ್ರೆ ನವರತ್ನಗಳು. ನಿಮ್ಮ ಮನೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಆವಾಗ ನ್ಯಾಚುರಲ್ ನವರತ್ನ ಬೇಕು, ಅನ್ಹೀಟೆಡ್ ಅನ್ಹೀಟೆಡ್ ಬೇಕು. ಪ್ರೀಶಿಯಸ್ ಜೆಮ್ ಸ್ಟೋನ್ ಇದೆ, ಸೆಮಿ ಪ್ರೀಶಿಯಸ್ ಜೆಮ್ ಸ್ಟೋನ್, ಎರಡು ಜೆಮ್ ಸ್ಟೋನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಈ ಜೆಮ್ ಸ್ಟೋನ್ ಅಂತ ನೀವು ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಅಥವಾ ವಾಸ್ತುನಲ್ಲಿ ಮನೆ ಕಟ್ಬಿಟ್ಟಿದ್ದೀರಾ, ಅಪಾರ್ಟ್ಮೆಂಟ್ನಲ್ಲಿ ಇದ್ದೀರಾ ಅಂದರೆ ರಫ್ ಜೆಮ್ ಸ್ಟೋನ್ ಕಿಟ್ ಇದೆ, ಆ ಜೆಮ್ ಸ್ಟೋನ್ ಕಿಟ್ ನೀವು ಮನೆಯಲ್ಲಿ ಇಡ್ಬೋದು. ಅಥವಾ ಇನ್ನೊಂದು ಲಾಸ್ಟ್ ಫೈನಲ್ ಕನ್ಕ್ಲೂಷನ್, ಯಾವ ಪ್ರಾಬ್ಲಮ್ಗೆ ಯಾವ ಜೆಮ್ ಸ್ಟೋನ್ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗೆ ಎಲ್ಲೋ ಸಿಟ್ರಿನ್ ನ್ಯೂ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಎಜುಕೇಷನ್ ಪ್ರಾಬ್ಲಮ್ಗೆ ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಫಾರ್ ಸ್ಟ್ರಾಂಗ್ ರಿಲೇಷನ್ಶಿಪ್ಗೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಮನೆಯಲ್ಲಿ ಸುಖ ಶಾಂತಿ ಬೇಕು, ಒಂದು ಅಭಿವೃದ್ಧಿ ಆಗಬೇಕು, ಕೂಲ್ ಕಾಮ್ನೆಸ್ ಇರಬೇಕು, ರಿಲ್ಯಾಕ್ಸ್ ಇರಬೇಕಂದ್ರೆ ಕ್ರಿಸ್ಟಲ್ ಕ್ಲಾತ್ ಯೂಸ್ ಮಾಡ್ಬೋದು. ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ, ತುಂಬ ಥಿಂಕಿಂಗ್ ಇಲ್ಲ, ಮಾಟ ಮಂತ್ರ ದುರ್ಶಿದೋಷ ಎಲ್ಲ ಆಗಿದೆ ಅಂದರೆ ಬ್ಲ್ಯಾಕ್ ಟೂರ್ಮಲಿನ್ ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು. ಟು ಅಟ್ರ್ಯಾಕ್ಟ್ ಮನಿ ಆ್ಯಂಡ್ ಅಬೆಂಡೆನ್ಸ್ ಬೇಕಂದರೆ ಪೈರೇಟ್ ಜೆಮ್ ಸ್ಟೋನ್ ಯೂಸ್ ಮಾಡೋದು. ದೀಸ್ ಆರ್ ಲಾಸ್ಟ್ ಕನ್ಕ್ಲೂಷನ್ಸ್. ಇನ್ನೂ ಸಾಕಷ್ಟು ಮಾಹಿತಿ ಬೇಕಂದರೆ ನಮ್ಮ ಆಫೀಸ್ನಲ್ಲಿ ಬನ್ನಿ, ಒಂದು ಸತಿ ವಾಸ್ತು ಎಕ್ಸ್ಪರ್ಟ್ಗೆ ಅಥವಾ ನಮಗೆ ಒಂದು ಸತಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ವಾಸ್ತು ವಿಚಾರವಾಗಿ ಯಾವ ರತ್ನಗಳನ್ನು ಬಳಕೆ ಮಾಡಬೇಕು, ಅದರ ಉಪಯೋಗಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ಥ್ಯಾಂಕ್ಸ್ ಅಲ್ಲ. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿದ್ರಿ. ನಿಮಗೂ ಕೂಡ ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ವಾಸ್ತು ಸಮಸ್ಯೆಗಳೇನಾದರೂ ಅನುಭವಿಸ್ತಾ ಇದ್ದೀರಾ, ಅಥವಾ ಹೊಸ ಮನೆ ಕಟ್ಟಬೇಕು, ವಾಸ್ತುನಲ್ಲಿ ಯಾವ ರೀತಿ ಜೆಮ್ ಸ್ಟೋನ್ಗಳನ್ನು ಯೂಸ್ ಮಾಡಬಹುದು, ಬ್ರಹ್ಮಸ್ಥಾನದ ಕೆಳಭಾಗದಲ್ಲಿ ಒಂದಷ್ಟು ಜೆಮ್ ಸ್ಟೋನ್ಗಳನ್ನು ಹಾಕಿದರೆ ಅತ್ಯುತ್ತಮ ಪ್ರಗತಿಯನ್ನು ಹೊಂದಬಹುದು ಅನ್ನೋದ್ರ ಬಗ್ಗೆ ಯಾಕೂಬ್ ಅವರು ತಿಳಿಸ್ತಾ ಹೋದರು. ಹಾಗೆ ಈಗಾಗಲೇ ಮನೆಯನ್ನು ಕೊಂಡ್ಕೊಂಡಿದ್ದೀವಿ, ಆದರೆ ವಾಸ್ತು ಸಮಸ್ಯೆ ಬರ್ತಾ ಇದೆ, ಏನು ಮಾಡೋದು, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ವಾ, ಅದಕ್ಕೂ ಕೂಡ ವಾಸ್ತು ಜೆಮ್ಸನ್ನು ನೀವು ಬಳಕೆ ಮಾಡಬಹುದು. ಜೊತೆಗೆ ಹೊಸ ಮನೆಯನ್ನು ಕೊಂಡ್ಕೊಳ್ಳಲಿದ್ದೀವಿ
ಇದ್ದೀವಿ ಅಥವಾ ಈಗಾಗಲೇ ಕೊಂಡ್ಕೊಂಡು ಬಿಟ್ಟಿದ್ದೀವಿ, ಅಲ್ಲಿ ಏನಾದರೂ ಸಮಸ್ಯೆಗಳು ಬರುತ್ತೋ ಇಲ್ವೋ, ಅಥವಾ ದೃಷ್ಟಿ ದೋಷಗಳಾಗುತ್ತೋ, ಅಥವಾ ವ್ಯಾವಹಾರಿಕ ಕ್ಷೇತ್ರಗಳಲ್ಲೂ ಕೂಡ ನೀವು ಒಂದು ಬಿಲ್ಡಿಂಗನ್ನು ಏನಾದರೂ ಖರೀದಿ ಮಾಡಿದಲ್ಲಿ ಅಲ್ಲೇನಾದರೂ ಸಮಸ್ಯೆಗಳು ಬಂದುಡ್ತಾ ಇದೆ ಅಂದರೆ ಅಲ್ಲೂ ಕೂಡ ವಾಸ್ತು ಜೆಮ್ಸನ್ನು ಯೂಸ್ ಮಾಡ್ಬೋದು. ಹಾಗಾದರೆ ಎಲ್ಲಿ ಯಾವ ಜೆಮ್ಸನ್ನು ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಯಾಕೂಬ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನು ಖರೀದಿ ಮಾಡಬೇಕಂದ್ರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿಯನ್ನು ಕೊಟ್ಟು ಖರೀದಿ ಮಾಡಿ, ಜೊತೆಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಗಳಿಸಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.